ಹಾಯ್ ಹಲೋ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಇಡ್ಲಿಗೆ ರುಚಿಕರವಾದ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೌತ್ ಇಂಡಿಯನ್ ಸ್ಪೆಷಲ್ಲು. ನಾವು ಹೇಗೆ ಮಾಡಿದ್ರೂ ಹೋಟೆಲ್ ಥರ ಆಗಲ್ವಲ್ಲ ಅಂತ ಯೋಚನೆ ಮಾಡ್ತೀವಿ. ಇದೇ ಥರ ಈ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಮಸಾಲೆ ಮಾಡ್ಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಚನ್ನಾ ದಾಲ್ ಅಂದರೆ ಕಡಲೆಬೇಳೆ ಹಾಕಿದ್ದೀನಿ. ನಾವು ಚನ್ನಾ ದಾಲು ಮತ್ತು ಉದ್ದಿನಬೇಳೆ, ಜೀರಿಗೆ, ಮೆಣಸು ಇದಿಷ್ಟು 1 ಸ್ಪೂನ್ ಅಷ್ಟೇ ಹಾಕಬೇಕು. ಮೆಣಸು ನಿಮಗೆ ಖಾರ ಜಾಸ್ತಿ ಅನಿಸಿದ್ರೆ ಬೇಕಿದ್ರೆ ಅರ್ಧ ಸ್ಪೂನಷ್ಟು ಹಾಕ್ಬೋದು. ಯಾವ ಸ್ಪೂನಲ್ಲಿ ನೀವು ಮೆಜರ್ಮೆಂಟ್ ತೊಗೊತೀವೋ ಅದೇ ಸ್ಪೂನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ನ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಲೈಟ್ ಸಿಮ್ಮಲ್ಲಿ ಇಟ್ಬಿಟ್ಟೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಯಾಕಂದರೆ ಆ ಬೇಳೆಗಳೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಫಸ್ಟು ಕಡಲೆಬೇಳೆ ಹಾಕಿ, ಉದ್ದಿನಬೇಳೆ ಹಾಕಿ, ಆಮೇಲೆ ಜೀರಿಗೆ ಹಾಕಿ ಅದೇ ಸ್ಪೂನಲ್ಲಿ. ನಾನಿಲ್ಲ ಅರ್ಧ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಫುಲ್ ಸ್ಪೂನು 1 ಸ್ಪೂನಷ್ಟು ಮೆಣಸು ತೊಗೋಬೋದು. ಹಾಗೆ ನಾನು ಒಂದು ಚುಟ್ಕಿ, ಒಂದು 1/4 ಸ್ಪೂನ್ಗಿನೂ ಕಡಿಮೆ ಅಷ್ಟು ಮೆಂತ್ಯ, ಆಮೇಲೆ ಸಾಸಿವೆನ ತೊಗೊಂಡಿದ್ದೀನಿ 1/4 ಸ್ಪೂನಷ್ಟು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮೇ ಇಟ್ಕೋಬೇಕು. ಯಾಕಂದರೆ ಉದ್ದಿನಬೇಳೆ, ಕಡಲೆಬೇಳೆ ಸೀದ್ಬಿಟ್ರೆ ಅದ್ರದ್ದು ಬರ್ಂಟ್ ಆಗಿರೋ ಸ್ಮೆಲ್ಲು ಮಸಾಲೆ ಒಳಗಡೆ ಬರುತ್ತೆ. ನಾವು ಯಾವ ಸ್ಪೂನಲ್ಲಿ ಕಡಲೆಬೇಳೆ ತೊಗೊಂಡಿದ್ವೋ ಅದೇ ಸ್ಪೂನಲ್ಲಿ 2 ಸ್ಪೂನಷ್ಟು ನಾವು ಧನಿಯಾ ಪೌಡರ್, ಧನಿಯಾ ಕಾಳು ತೊಗೋಬೋದು. ಧನಿಯಾ ಕಾಳು ಇಲ್ದಲೇ ಇರೋರು ಮನೇಲಿ ಧನಿಯಾ ಪೌಡರ್ ಇದ್ರೂ ಅದನ್ನು 1.5 ಸ್ಪೂನಷ್ಟು ಹಾಕಿ, ಒಂದು 4 ಹೆಸರಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ, ಒಂದು 4-5 ಇದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿನೂ ಇದಕ್ಕೇ ಸೇರಿಸ್ಕೋಬೋದು. ನಾನು ಇಲ್ಲಿ ಕಲ್ಲರ್ ಮೆಣಸಿನ್ಕಾಯಿ ಇರಲಿಲ್ಲ, ಹಾಗಾಗಿ ನಾನು ಗುಂಟ್ನೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಖಾರ ಚೆನ್ನಾಗಿರುತ್ತೆ, ಬಟ್ ಕಲರ್ ಬರೋಲ್ಲ. ನಿಮಗಿನ್ನೂ ತುಂಬ ರೆಡ್ ಕಲರ್ ಬರಬೇಕು ಅಂದರೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿನ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಇಲ್ಲಿ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ತೆಂಗಿನ ತುರಿನ ಹಾಕ್ಕೊಂಬಿಟ್ಟು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಹಿಂಗನ್ನು ಹಾಕಿದ್ದೀನಿ. ಹಿಂಗೆ ಹಾಕಿದ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಕೊಳ್ಳಿ. ಅಷ್ಟರಲ್ಲಿ ನಾವಿಲ್ಲಿ 1 ಕಪ್ಪಷ್ಟು ತೊಗರಿಬೇಳೆನ ನಾನು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ನೆನೆಸಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗೋಲ್ಲ. ಅದೊಂದು 3-4 ವಿಷಲ್ ಫುಲ್ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆಯನ್ನು ಹಾಕಿ ಅದನ್ನು ಬೇಯಿಸಿಟ್ಕೋಬೇಕು. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ಲು, ಸಾಸಿವೆ, ಜೀರಿಗೆ, ಹಿಂಗು, ಆಮೇಲೆ 1 ಈರುಳ್ಳಿ ಕಟ್ ಮಾಡಿಟ್ಟಿರೋದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನಾನಿಲ್ಲಿ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋ ತನಕನೂ ಅದನ್ನು ನಾವು ಫ್ರೈ ಮಾಡಬೇಕು. ಅಷ್ಟೇ ಸಿಂಪಲ್. ನಾವು ಅಯ್ಯೋ ಹೋಟೆಲ್ ಸಾಂಬಾರು ಏನಪ್ಪ ಕಷ್ಟ ಅಂತೀವಿ. ಫಸ್ಟು ನಾವು ಮಸಾಲೆ ಹುರ್ಕೊಂಬಿಟ್ಟು ಅಷ್ಟರಲ್ಲಿ ಬೇಳೆ ನೆಂತ್ಕೊಳ್ಳುತ್ತೆ. ಆಮೇಲಿಂದ ಈ ಎಲ್ಲ ಪ್ರಿಪ್ರೇಷನ್ ಆಗೋಷ್ಟರಲ್ಲಿ ಬೇಳೆ ಬೇಯುತ್ತೆ. ಆಮೇಲೆ ತಣ್ಣಗಾಗಿರುತ್ತೆ. ಮಸಾಲೆ ರುಬ್ಕೊಂಬಿಟ್ಟು ನೋಡಿ, ತರಕಾರಿ ನೀವು ಯಾವ ತರಕಾರಿನಾರು ಯೂಸ್ ಮಾಡ್ಬೋದು. ನಾನಿಲ್ಲಿ ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕಿದ್ದೀನಿ, ಕುಂಬಳಕಾಯಿ, ಆಮೇಲೆ ಇದು ನುಗ್ಗೆಕಾಯಿ, ಯಾವುದಾದ್ರೂ ನೀವು ತರಕಾರಿ ನಿಮ್ಗೆ ಇಷ್ಟ ಬಂದಿದ್ದು ಹಾಕ್ಕೋಬೇಕು. ಇಲ್ಲಿ ಮೇನ್ ಏನಂದರೆ ನಾವು ಆ ಮಸಾಲೆನ ತಣ್ಣಗಾಕಿ ಇಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡಬೇಕು, ತರಿ ಇಲ್ದಂಗೆ. ಯಾಕಂದರೆ ಧನಿಯಾ ಕಾಳು, ಕಡಲೆಬೇಳೆ ಅವೆಲ್ಲ ತರಿ ಇದ್ದರೆ ಸಾರಿಂದು ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ. ನೋಡಿ, ಆ ಮಸಾಲೆ ಹಾಕ್ಬಿಟ್ಟು ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸನ ನೆನೆಸಿಟ್ಟಿದ್ದೆ, ಅದನ್ನು ಹಾಕಿ ಅದೆಲ್ಲ ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ತರಕಾರಿ ನಾವಿಲ್ಲಿ ಬೇಯಿಸಿಟ್ಟಿರೋಂತಹ ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ ನೆಕ್ಸ್ಟು ಚೂರು ಬೆಲ್ಲ ಹಾಕಬೇಕು. ಹೋಟೆಲಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಬೆಲ್ಲ ಸೇರಿಸ್ತಾರೆ. ನಾನಿಲ್ಲಿ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಅದೆಲ್ಲ ತರಕಾರಿ ಚೆನ್ನಾಗಿ ಬೆಂದು ಬೇಳೆ ಎಲ್ಲ ಮಿಕ್ಸ್ ಆಗೋ ತನಕ ಅದು ಕುದೀತಾ ಇರೋ ಅಷ್ಟರಲ್ಲಿ ಇಲ್ಲಿ ಒಂದು ಒಗ್ಗರಣೆನ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಇಷ್ಟನ್ನ ಹಾಕಿ ನೋಡಿ, ಎಣ್ಣೆ ಎಲ್ಲ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗನ್ನು ಹಾಕ್ಬಿಟ್ಟು ನಾವು ಅದು ಕುದೀತಾ ಇತ್ತಲ್ವ ಅದನ್ನು ಕೆಳಗೆ ಇಳಿಸಿದ ಮೇಲೆ ಈ ಒಗ್ಗರಣೆನ ಹಾಕಿ, ನೀವು ಉಪ್ಪು ಅಷ್ಟೇ ನಾವು ಮಸಾಲೆ ಹಾಕಿದಾಗ ಹಾಕಿ ತರಕಾರಿ ಎಲ್ಲ ಹಾಕ್ತೀವಲ್ಲ ಆವಾಗ ಉಪ್ಪು ಕರೆಕ್ಟಾಗಿ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಳಿ. ನೋಡಿ, ಹೋಟೆಲ್ ಶೈಲಿಯಲ್ಲಿ ಮಾತ್ರ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಆವಾಗಲೇ ಮಸಾಲೆನ ಹುರಿದ್ಬಿಟ್ಟು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇಡ್ಲಿ, ವಡೆ, ಅನ್ನ, ರೈಸ್ ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.